ಹೇ ಗೈಸ್ ವೆಲ್ಕಮ್ ಟು ಮೈ ಬರ್ಡೇ ಮಿನಿ ವ್ಲಾಗ್. ಸೊ ನಾನು ಬರ್ಡೇ ಆದ 6 ಡೇಸ್ ಆದಮೇಲೆ ಈ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ. ಬರ್ಡೇ ಇದ್ದಿದ್ದ ರೀಸನ್ಗೆ ಫಸ್ಟ್ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಕಣ್ಣಿಗೆ ಕಾಣದೇ ಇರೋ ದೇವರು ಹಾಗೆ ಕಾಣೋ ದೇವ್ರು ಇಬ್ಬರ ಹತ್ರನೂ ಆಶೀರ್ವಾದ ತೊಗೊಂಡು ನಾನು ಹೋಗಿದ್ದು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ. ನಾನೇ ಬಿಫೋರ್ ಬಸ್ ಸ್ಟಾಪ್ನ ರೀಚ್ ಆಗಿದ್ದರಿಂದ ಅವರಿಬ್ರಿಗೆ ವೆಯ್ಟ್ ಮಾಡ್ತಿದ್ದೆ. ನಾವೆಲ್ಲ ವರ್ಕ್ ಮಾಡೋದು ಬ್ಯಾಂಗ್ಳೂರಲ್ಲೇ ಆದ್ರೂ ನಾವೆಲ್ಲ ಮೀಟ್ ಆಗೋದು ಅವ್ರು ಏನಾದರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಬರೋದು ಮೈಸೂರು. ಯಾಕಂದರೆ ಮೈಸೂರು ಇಟ್ ಫೀಲ್ಸ್ ಲೈಕ್ ಅ ಹೋಮ್. ಈ ಒಂದು ರೆಸ್ಟೋರೆಂಟ್ ಇಟ್ ವಾಸ್ ಲೈಕ್ ಅಮೇಝಿಂಗ್. ಅದು ಹೆಂಗಿದೆ ಅಂದರೆ ಅಲ್ಲಿ ಕೂತಿದಾರಲ್ಲ, ಸೊ ಅದು ಆ್ಯಕ್ಚುಲಿ ರೊಟೇಟ್ ಆಗ್ತಾ ಇರುತ್ತೆ, ರಿವಾಲ್ವ್ ಆಗ್ತಾ ಇರುತ್ತೆ ಅದು. ಬಟ್ ಅದು ಫೀಲ್ ಆಗಲ್ಲ, ದಟ್ ಇಟ್ ಮೇಕ್ಸ್ ಅ ಸೆನ್ಸ್. ಆ ಎಡ್ಜಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಎಂಟೈರ್ ಮೈಸೂರು ನಿಮಗೆ ಕಾಣಿಸುತ್ತೆ. ಆ ಥರ ಇದೆ ವ್ಯೂ. ನಾನು ಬ್ಯುಸಿ ಇದ್ದೀನಿ, ಬರೋದಕ್ಕಾಗಲ್ಲ, ನನಗೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಈ ಥರ ಸಾವಿರ ರೀಸನ್ಸ್ ಕೊಡ್ತಾರೆ. ಬಟ್ ನನ್ನ ಫ್ರೆಂಡ್ಸ್ ಕೂಡ ಕೊಡ್ಬೋದಿತ್ತು, ಅವಳಿಗೆ ಲೀವ್ ಕೊಡ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಬ್ಳು ಬಂದಿದ್ದು ಬೆಂಗಳೂರಿಂದ ಜಸ್ಟ್ ಫಾರ್ 1 ಡೇ. ಬಟ್ ಅವ್ರು ಅಲ್ಲಿಂದ ಬಂದು ದೇ ಹ್ಯಾವ್ ಬಿನ್ ಸೆಲೆಬ್ರೇಟೆಡ್ ಮೀ. ನಾನು ತುಂಬ ಜನರ ಲೈಫಲ್ಲಿ ಐ ವಾಸ್ ಬೀನ್ ಟ್ರೀಟೆಡ್ ಲೈಕ್ ಆ್ಯನ್ ಆಪ್ಷನ್. ಅಂದರೆ ಊಟಕ್ಕಿರೋ ಉಪ್ಪಿನಕಾಯಿ ಥರ. ನಾನು ಇದ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ ಅಂತ ನನ್ನನ್ನು ಟ್ರೀಟ್ ಮಾಡಿರೋರೇ ಜಾಸ್ತಿ. ಬಟ್ ನನಗೂ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ, ನಾನು ಇಷ್ಟೊಂದು ಒಬ್ಬರ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟಿದ್ದು ನನಗೆ ಇವರಿಬ್ಬರು. ಸೊ ಬರ್ಡೇ ಅನ್ನೋದು ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡೋದಲ್ಲ, ನಮ್ಮನ್ನು ಇಷ್ಟಪಡೋರು ನಮ್ಮನ್ನು ಸೆಲೆಬ್ರೇಟ್ ಮಾಡೋದೇ ಬರ್ತ್ಡೇ. I think they set my standard, so I was very happy and blessed to have a friends like them. ನನ್ನನ್ನು ತುಂಬ ಸ್ಪೆಷಲ್ ಅನ್ನೋ ಥರ ಫೀಲ್ ಮಾಡಿದ್ರು. ಐ ಆಮ್ ವೆರಿ ಗ್ಲ್ಯಾಡ್ ಟು ಹ್ಯಾವ್ ದಿಸ್ ಪೀಪಲ್ಸ್. ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ನಂಗೆ BTS ಇಷ್ಟ ಅಂತ ಅದೇ ಥೀಮಲ್ಲಿ ಕಸ್ಟಮೈಸ್ಡ್ ಮಾಡಿ ಕೇಕ್ ಮಾಡಿಸಿದ್ರು. ಬಟ್ ಈ ವರ್ಷವೂ ಅವಳು ಟ್ರೈ ಮಾಡಿದ್ಲು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಏನಕ್ಕೆ ಅಂದರೆ ಈ ಸಲ ನಾವು ಚೂಸ್ ಮಾಡಿದ್ದು ಬಂದು ರಸ್ಮಲೈ ಇತ್ತು. ಅದಕ್ಕೆ ಏನಾದರೂ ಕಸ್ಟಮೈಸ್ ಮಾಡ್ಸೋಕೆ ಹೋದರೆ ಅದ್ರ ಫ್ಲೇವರ್ ಹೊರಟೋಗುತ್ತೆ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಮಾಡ್ಸೋದಕ್ಕಾಗಲಿಲ್ಲ. ಸೊ ಈ ಸಲ ಕೇಕು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಜೆಸ್ಪೆಕ್ ಅವರಿಂದ ತರಿಸಿದ್ದು ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಅಲ್ಲೇ ಊಟ ಆರ್ಡರ್ ಮಾಡಿದ್ವಿ, ಬಿರಿಯಾನಿ ಆ್ಯಂಡ್ ಸೂಪ್, ಚಿಕನ್, ಫಿಶ್ ಎಲ್ಲ ಆರ್ಡರ್ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ. ಏನು ಅಂಥ ಹೈ ಕಾಸ್ಟ್ ಅಂತಲೂ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಊಟ ಅಂತೂ ಆಯಿತು ಅದ್ದೂರಿಯಾಗಿ. ಆ್ಯಂಡ್ ನಾನು ಇಲ್ಲಿ ಹಾಕಿರೋ ಡ್ರೆಸ್ನ ನನಗೆ ಅವರೇ ಗಿಫ್ಟ್ ಮಾಡಿದ್ದು. ಸೊ ಐ ಚೇಂಜ್ಡ್ ಮೈ ಡ್ರೆಸ್. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್ ಫಾರ್ ದ ಫಸ್ಟ್ ಟೈಮ್. ಒಂದೇ ಬರ್ಡೇಲಿ ಎರಡೆರಡು ಔಟ್ಫಿಟ್ ಚೇಂಜ್ ಮಾಡಿರೋದು. ಇದ್ರ ಜೊತೆಗೆ ಒಂದು ಕಾಫಿ ಮಗ್ನ ಗಿಫ್ಟ್ ಮಾಡಿದ್ರು. ಲವ್ ಯು ಗೈಸ್, ಥ್ಯಾಂಕ್ ಯು.